ನಟ ಸಂಜನಾ ಗಲ್ಲಾಡೆ ನನ್ನ ಜೊತೆ ಅವ್ರನ್ನ ಮಾತಾಡ್ತಾನೆ. ಮೇಡಮ್, ಈಗ ಸಿಎಂ ನ ಭೇಟಿ ಮಾಡಕ್ ಬಂದಿರೋ ಯಾವ ವಿಚಾರವಾಗಿ ಅಂತ ಮೇಡಮ್? ಸಂಜನಾ ಗಲ್ರಾಣಿ ಫೌಂಡೇಶನ್ ಮೂಲಕ ಇದು ನನ್ನ ಒಂದು ಕನ್ಸಾಗಿತ್ತು. ಇದನ್ನ ನಾನು ಯಾವ ರೀತಿ ಹೇಳ್ಕೊಬೇಕು ಅಂತ ನನಗೆ ಒಂದು ಆರ್ಟಿಕ್ಯುಲೇಟ್ ಮಾಡ್ಲಿಕ್ಕೆ ಇಷ್ಟು ಸಮಯ ಆಯ್ತು. ಬಟ್ ನನಗೆ ನನ್ನ ಅನಿಸಿಕೆ ಏನಂದ್ರೆ, ಕನ್ನಡ ಫಿಲ್ಮ್ ಇಂಡಸ್ಟ್ರಿನಲ್ಲಿ ಒಂದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಅಂತ ಇರಬೇಕು. ಹೇಗೆ ನಮಗೆ ನಿರ್ದೇಶಕರ ಸಂಘ ಇದೆ, ನಿರ್ಮಾಪಕರ ಸಂಘ ಇದೆ, ಹಾಗೂ ಆರ್ಟಿಸ್ಟ್ ಅಸೋಸಿಯೇಷನ್ ಇದೆ. ಆ ಆರ್ಟಿಸ್ಟ್ ಅಸೋಸಿಯೇಷನ್ ಎಕ್ಸ್ಟೆನ್ಷನ್ ಬೇಕು ನಮಗೆ. ಅದಕ್ಕೆ ಒಂದು ಲೇಡೀಸ್ ಬಂದು ಹೆಡ್ ಆಗಿರ್ಬೇಕು, ಒಂದು ಹಿರಿಯ ನಟಿ ಬೇಕು ಅದರಲ್ಲಿ ಒಂದು ಹೆಡ್ ಆಗಿ, ಮತ್ತು ಇನ್ನೊಬ್ರು ನಮ್ಮ ಏಜ್ ಅಲ್ಲಿ ಇರೋರು ಯಾರಾದ್ರೂ ಬೇಕು. ಅಂಡ್ ಪ್ಲಸ್ ಗವರ್ಮೆಂಟ್ ಇಂದಾನು ಒಬ್ರು ಇನ್ಚಾರ್ಜ್ ಆಗಿ ಆ ಒಂದು ಬಾಡಿನಲ್ಲಿ ಜಾಯಿನ್ ಆದ್ರೆ ಅದಕ್ಕೆ ಒಂದು ತುಂಬಾ ತೂಕ ಇರುತ್ತೆ. ಯಾರಾದ್ರೂ ಒಬ್ರು ತುಂಬಾ ಅಚೀವ್ ಮಾಡಿರೋರು ಗವರ್ಮೆಂಟ್ ಅಲ್ಲಿ ಲೇಡೀಸ್ ಯಾರಾದ್ರೂ ಇದ್ರೆ ಅವ್ರನ್ನ ನಾನು ಆಡ್ ಮಾಡಿದ್ರೆ. ಅಂಡ್ ಈ ಒಂದು ಸಂಘದ ಕೆಲಸ ಏನಂದ್ರೆ ಒಂದಷ್ಟು ಬಗೆಹರಿಸೋದು. ಬಿಕಾಸ್ ಹೊಸ ಹುಡುಗಿರು ಯಾರು ಬರ್ತಾರೋ ನಮ್ಮ ಒಂದು ಫಿಲ್ಮ್ ಇಂಡಸ್ಟ್ರಿಗೆ, ಅವ್ರಿಗೆ ತುಂಬಾನೇ ಅನ್ಯಾಯಗಳಾಗತ್ತೆ. ಅವ್ರ ಫಸ್ಟ್ ಅಂಡ್ ಫಾರ್ ಆಲ್ ಅವ್ರ ಅಧಿಕಾರಗಳೇನು, ಅವ್ರ ಹಕ್ಕುಗಳೇನು, ಅವ್ರ ಸೀಮಿತೆಗಳೇನು, ಅವ್ರು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು ಅಂತ ಯಾರು ಒಂದು ಹೇಳಿಕೆ ಕೊಟ್ಟು ವಿದ್ಯೆ ಕೊಡಕ್ಕೆ ಯಾರು ಇಲ್ಲ ಇಲ್ಲಿ. ಸೊ ಆ ಒಂದು ಕೆಲಸ ಬಂದು ಸ್ಯಾಂಡಲ್ವುಡ್ ವುಮೆನ್ಸ್ ಆರ್ಟಿಸ್ಟ್ ಅಸೋಸಿಯೇಷನ್ ಈ ಒಂದು ಕೆಲಸ ಮಾಡುತ್ತೆ. ಅಂಡ್ ಯಾರಾದ್ರೂ ಹೊಸ ಹೀರೋಯಿನ್ ಬಂದ್ರೆ ನಾವೇನ್ ಹೇಳ್ತಾ ಇದ್ವಿ, ಫಸ್ಟ್ ಬಂದ್ಬಿಟ್ಟು ಆರ್ಟಿಸ್ಟ್ ಅಸೋಸಿಯೇಷನ್ ಅಲ್ಲಿ ಮೆಂಬರ್ ಆಗಿ ಒಂದು ರೂಲ್ ಬುಕ್ ಮಾಡಿರ್ತೀವಿ. ಆ ರೂಲ್ ಬುಕ್ ನಾವು ಓದ್ಬಿಟ್ಟು ನಿಮಗೆ ಯಾವ್ಯಾವ ಫಿಲ್ಮ್ ಆಫರ್ ಬರುತ್ತೋ ಅದನ್ನ ಪರಿಶೀಲನೆ ಹೇಗ್ ಮಾಡ್ಬೇಕಂತ ನೀವು ಕಲಿಬೇಕು. ಯಾರಾದ್ರೂ ಬಂದು ಹೇಳ್ತಾರೆ ನಾನು ಪ್ರೊಡ್ಯೂಸ್ ಮಾಡ್ತಾ ಇದೀನಿ ಅಂತ, ಅವ್ರನ್ನ ನಂಬಿಡ್ತಾರೆ, ಪರಿಶೀಲನೆ ಮಾಡಲ್ಲ. 6 ತಿಂಗಳಾದ್ಮೇಲೆ ಗೊತ್ತಾಗತ್ತೆ ಇವ್ರು ಬರೀ ಬೋಗಸ್ಸು ಅಂತ. ಆ 6 ತಿಂಗಳಲ್ಲಿ ಪಾಪ ಆ ಹೊಸ ಹೆಣ್ಮಕ್ಳ ಜೊತೆ ಏನೇನ್ ನಡೆದು ಹೋಗುತ್ತೆ, ಏನೇನ್ ನಡೆಯಲ್ಲ, ನಾವ್ ಹೇಳಕ್ಕೂ ಆಗಲ್ಲ ಕ್ಯಾಮ್ರಾನಲ್ಲೆಲ್ಲ. ಸೊ ಈ ತರ ಘಟನೆಗಳು ಆಗ್ಬಾರ್ದು. ಕನ್ನಡ ಇಂಡಸ್ಟ್ರಿ, ಫಿಲ್ಮ್ ಇಂಡಸ್ಟ್ರಿಯ ಹೆಸರು ಫೇಕ್ ಪ್ರೊಡ್ಯೂಸರ್ಸ್ ಅಥವಾ ಫೇಕ್ ಡೈರೆಕ್ಟರ್ಸ್ ಹರಾಜ್ ಮಾಡಬಾರ್ದು. ಸೊ ಪರಿಶೀಲನೆ ಹೇಗ್ ಮಾಡ್ಬೇಕು, ಒಂದ್ ಸಿನಿಮಾ ರಿಯಲಿ ಸಿನಿಮಾ ಮಾಡ್ತಾ ಇದಾರಾ ಮಾಡ್ತಾ ಇಲ್ಲ ಅಂತ. ಸೊ ಒಂದು ಟೈಟಲ್ ರಿಜಿಸ್ಟರ್ ಮಾಡಿದಾರಾ, ಹಿಂದೆ ಸಿನಿಮಾಗಳು ಮಾಡಿದಾರೋ ಇಲ್ವೋ, ಇದೊಂದು ವಿದ್ಯೆ ಯಾರು ಕೊಡ್ತಾರೆ ಹೊಸ ಹುಡುಗಿರಿಗೆ, ಪ್ರತಿ ಒಂದು ಕಲ್ಸಿ ಯಾರು ಕೊಡ್ತಾರೆ, ಆ ಒಂದು ಕರ್ತವ್ಯ ಬಂದು ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಮಾಡಬೇಕು. ಅಂತ ಈ ತರ ತುಂಬಾನೇ ರೂಲ್ಸ್ ಬರ್ದಿದೀವಿ ನಾವು, ನ್ಯೂಟ್ರಲ್ ರೂಲ್ಸ್ ಬರ್ದಿದೀವಿ. ಅಂಡ್ ಇದೊಂದು ಇಂಪ್ಲಿಕೇಟ್ ಆಗ್ಬೇಕು. ಈ ತರ ದೌರ್ಜನ್ಯ ಇದೆ, ಈ ಪ್ರಾಬ್ಲಮ್ ಇದೆ, ಆ ಪ್ರಾಬ್ಲಮ್ ಇದೆ ಹೇಳೋಕ್ಕಿಂತ, ಪ್ರಾಬ್ಲಮ್ ಇದೆ ಸರಿ ಒಪ್ಕೊಳ್ಳೋಣ, ಇದಕ್ಕೆ ಸೊಲ್ಯೂಷನ್ ಜೊತೆಗೆ ಬಂದಿದೀವಿ, ನಮಗೊಂದು ಬಾಡಿ ಫಾರ್ಮ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ, ಸ್ಯಾಂಡಲ್ವುಡ್ ವುಮೆನ್ ಆರ್ಟಿಸ್ಟ್ ಅಸೋಸಿಯೇಷನ್ ಅಂತ ಫಾರ್ಮ್ ಮಾಡ್ಲಿಕ್ಕೆ ಅವಕಾಶ ಮಾಡ್ಕೊಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಭರವಸೆ ಕೊಟ್ಟು ಇಲ್ಲ, ನಾವು ಸಿಎಂ ಅವ್ರ ಹತ್ರ ಯಾಕೆ ಬಂದಿದೀವಿ ಅಂದ್ರೆ, ಈ ತರ ನಾವು ಒಂದು ಬಾಡಿ ಫಾರ್ಮ್ ಮಾಡಿದ್ರೆ ಗವರ್ಮೆಂಟ್ ಅಫಿಲಿಯೇಟೆಡ್ ಬಾಡಿ ಆಗಿದ್ರೆ, ರೆಕಗ್ನೈಸ್ಡ್ ಬೈ ಗವರ್ಮೆಂಟ್ ಆಫ್ ಕರ್ನಾಟಕ ಅಂತ ನಮಗೆ ಒಂದು ಸೀಲ್ ಸಿಕ್ಕಿದ್ರೆ ಅಥವಾ ಒಂದು ಸಿಗ್ನೇಚರ್ ಸಿಕ್ಕಿದ್ರೆ ಇದಕ್ಕೆ ಒಂದಷ್ಟು ತೂಕ ಬರುತ್ತೆ. ಅಂಡ್ ಭದ್ರತೆ ಇರುತ್ತೆ. ಜನರಲಿ ಅದು ಗವರ್ಮೆಂಟ್ ಜೊತೆ ಅಸೋಸಿಯೇಟ್ ಆಗಿದ್ದಾರೆ ಅವರು, ಸುಮ್ನೆ ಹಿಂಗೆ ಹಂಗೆ ಯಾವುದೋ ಒಂದು ಸಂಸ್ಥೆ ಇಲ್ಲ ಅದು ಅಂತ ಒಂದು ಭದ್ರತೆ ಇರುತ್ತೆ, ಒಂದು ಮರ್ಯಾದೆ ಇರುತ್ತೆ. ಸೊ ಹಾಗಾಗಿ ಇದಕ್ಕೆ ಒಂದು ರೆಕಗ್ನಿಷನ್ ಕೊಡಿ ಅಂತ ನಾವು ಸಿಎಂ ಅವರಿಗೆ ಹಾಗೆ ಹೋಮ್ ಮಿನಿಸ್ಟರ್ ಸರ್ಗೆ ಬಂದ್ಬಿಟ್ಟು ರಿಕ್ವೆಸ್ಟ್ ಮಾಡಿದೀವಿ. ಈಗ ಫೈರ್ ಕಮಿಟಿ ರಚನೆ ಆಗಬೇಕು ಅಂತ ಈಗ ಸಿನಿಮಾ ತಂಡ ನಿಯೋಗ ಈಗ ಸಿಎಂ ನ ಭೇಟಿ ಮಾಡಿದೆ. ಫೈರ್ ಕಮಿಟಿ ರಚನೆ ಮಾಡಬೇಕು ಅಂತ ಈಗ ಸಿನಿಮಾ ತಂಡ ನಿಯೋಗ ಸಿಎಂ ನ ಭೇಟಿ ಮಾಡಿದೆ. ಮೇಡಮ್, ಈ ವಿಷಯ ಸಂಬಂಧಪಟ್ಟ ಏನ್ ಹೇಳ್ತೀವಿ? ಒಳ್ಳೆಯ ವಿಷಯನೇ. ಸೊ ಅವ್ರ ಉದ್ದೇಶನೂ ಚೆನ್ನಾಗೇ ಇದೆ. ನಮ್ಮ ಉದ್ದೇಶ ಏನಂದ್ರೆ ಬಗೆಹರಿಸಬೇಕು. ಹೊಸ ಹುಡುಗಿರು ಹರಾಜ್ ಆಗ್ಬಾರ್ದು. ಹಿರಿಯ ನಟಿಯರು ನಾವು ನಮ್ಮನ್ನ ಹೇಗ್ ನೋಡ್ಕೊಬೇಕಂತ ನಾವು ಕಲ್ತ್ಕೊಂಡ್ಬಿಟ್ಟಿದೀವಿ, ನಮಗೆ ಯಾರು ಕಲ್ಸ್ಕೊಟ್ಟಿಲ್ಲ. ಬಟ್ ಹೊಸ ಹುಡುಗಿರು ಬಂದಾಗ ತುಂಬಾ ಹುಡುಗಿರು ಹೆದರ್ಕೊಂಡೇ ತಿರ್ಗಾ ಮನೆಗೆ ಹೊರಟೋಗ್ತಾರೆ, ಏನೇನ್ ನಡೆಯುತ್ತೋ ಏನೇನ್ ನಡೆಯಲ್ವೋ. ಅಂಡ್ ಅದ್ರಲ್ಲೂ ನಮ್ ಕನ್ನಡ ಇಂಡಸ್ಟ್ರಿಯಿಂದ ಯಾರು ಅದ್ ಮಾಡೇ ಇರಲ್ಲ, ಹೊರಗವರು ನಮ್ಮ ಕನ್ನಡ ಇಂಡಸ್ಟ್ರಿಯ ಹೆಸರು ಹಾಳು ಮಾಡ್ತಿದ್ದಾರೆ. ಸೊ ಅಂತದ್ದು ನಡಿಬಾರ್ದು ಅಂತ ಸ್ಯಾಂಡಲ್ವುಡ್ ವುಮೆನ್ಸ್ ಆರ್ಟಿಸ್ಟ್ ಅಸೋಸಿಯೇಷನ್ ಬೇಡಿಕೆ. ತಾವಂತ ಪರಿಸ್ಥಿತಿಯನ್ನು ಫೇಸ್ ಮಾಡಿದೀರಾ ಅಂತ? ನನಗೆ ತುಂಬಾ ಬೋಗಸ್ ಜನ ಅಂತೂ ಸಿಕ್ಕಿದ್ದಾರೆ. ಅದು ನನಗೆ ಹಲವಾರು ಬೇರೆ ದೊಡ್ಡ ಆರ್ಟಿಸ್ಟ್ ಜೊತೆ ಫೋಟೋ ಕಳಿಸ್ತಾರೆ, ನಾವು ದೊಡ್ಡ ಸಿನಿಮಾ ಮಾಡ್ತಾ ಇದೀವಿ ನೋಡಿ ಇವ್ರನ್ನ ಸೈನ್ ಮಾಡಿದ್ವಿ. ಆಮೇಲೆ ನೋಡಿದ್ರೆ ನನ್ನ ನಂಬರ್ ತಗೊಂಡ್ಬಿಟ್ಟು ಗಾಂಧಿನಗರ್ಗೆ ಹೋಗ್ಬಿಟ್ಟು ಸಂಜನಾ ನಮ್ ಸಿನಿಮಾ ಸೈನ್ ಮಾಡಿದಾರೆ, ಇದನ್ನ ಫೈನಾನ್ಸ್ ಮಾಡಿ ಅಂತ ಓಡಾಡ್ತಾ ಇದಾರೆ. ನಾನು ಸೈನು ಮಾಡಿಲ್ಲ, ನಾನು ಆ ಸಿನಿಮಾ ಬಂದು ಸೈನು ಮಾಡಿಲ್ಲ. ಸೊ ಆತರ ನನಗೆ ಸಿಕ್ತಾಗ ನಾನು ನೋಡಿ ವಾರ್ನ್ ಮಾಡ್ತಾ ಇದೀನಿ, ನನ್ನ ಫೋಟೋನು ನಿಮ್ ಫೋನಿಂದ ಡಿಲೀಟ್ ಮಾಡಿ, ಪ್ಲಸ್ ನನ್ನ ಹೆಸರು ಬಳಸೋದು ನಿಲ್ಸಿ ಅಂತ ನಾನು ಈ ತರ ತುಂಬಾ ಸಲ ಹೇಳಿದೀನಿ. ನಾನು 18 ವರ್ಷದಿಂದ ಇದ್ದೀನಿ ಇಂಡಸ್ಟ್ರಿನಲ್ಲಿ, ನಾನು ನನ್ನ ಫೋನಲ್ಲಿ ಅವ್ರನ್ನ ಬ್ಲಾಕ್ ಮಾಡ್ಬಿಟ್ಟಿದೀನಿ. ಬಟ್ ಇದೇ ಹೊಸ ಹುಡುಗಿರ ಜೊತೆ ಆದ್ರೆ ಅವ್ರ ಪರಿಸ್ಥಿತಿ ಏನು? ದರ್ಶನ್ಗೆ ಸಂಬಂಧಪಟ್ಟ ಏನ್ ಹೇಳ್ತಾರೆ? ಥ್ಯಾಂಕ್ ಯು. ಇದಿಷ್ಟು ಕೂಡ ಆದ್ರೆ ಈಗ ಸಂಜನಾ ಗಲ್ರಾಣಿ ಅವರ ಮಾತು, ತನಗೂ ಕೂಡ ಆ ರೀತಿಯ ಒಂದು ಅನುಭವ ಆಗಿರೋ ಒಂದು ಮಾತನ್ನು ಕೂಡ ಹೇಳ್ತಾರೆ. ಕ್ಯಾಮರಾ ಪರ್ಸನ್ ಬಾಲಾಜಿ, ಅನಿಲ್ ಕಲ್ಕೆರೆ, TV9 ಬೆಂಗಳೂರು.